ಸ್ನೇಹಿತರೆ, ಯುದ್ಧ 10ನೇ ದಿನಕ್ಕೆ ಕಾಲಿಡ್ತಿರೋ ಟೈಮ್ನಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಏನು ಮಾಡಂಗಿಲ್ಲ ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ವು, ಅದನ್ನೇ ಇರಾನ್ ಮಾಡಿಬಿಟ್ಟಿದೆ. ಇರಾನ್ನಲ್ಲಿ ಖಾಮೆನಿ ಹತ್ಯೆ ಬಳಿಕ ಹೊಸ ಸುಪ್ರೀಂ ಲೀಡರ್ನ ಆಯ್ಕೆ ಆಗಿ ಹೋಗಿದೆ. ಆದರೆ ಈ ಆಯ್ಕೆಗೆ ಇರಾನ್ ಒಳಗಡೆನೆ ಅಸಮಾಧಾನ ಭುಗಿಲೆದ್ದಿದೆ. ಇನ್ನು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮುಂದುವರೆದಿದೆ. ಆದರೆ ಅದಕ್ಕೆ ನಾವು ಬಗ್ಗಲ್ಲ ಅಂತ ಇರಾನ್ ಮತ್ತೆ ಮಿಸೈಲ್ ಡ್ರೋನ್ಗಳನ್ನು ಹಾರಿಸ್ತಾನೇ ಇದೆ. ನಮ್ಮ ಹತ್ರ ಸ್ಟಾಕೇ ಖಾಲಿ ಆಗಲ್ಲ ಅನ್ನೋ ಥರದಲ್ಲಿ ಅವರು ಮಾಡ್ತಾ ಇದ್ದಾರೆ. ಎಲ್ಲಿಂದ ತರ್ತಿದ್ದಾರೆ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಕು ಎದುರಾಳಿಗಳು. ಮತ್ತೊಂದು ಕಡೆ ಯುದ್ಧದಲ್ಲಿ ಭಾರತೀಯ ವ್ಯಕ್ತಿಯೊಬ್ಬರ ಪ್ರಾಣ ಹೋಗಿದೆ. ಅಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ಇನ್ನೂ ಭಯಾನಕ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಜನರನ್ನೆಲ್ಲ ಆ ಪ್ರದೇಶದಿಂದ ಓಡಿಸಿ ಬೇರೆ ಕಡೆ ಖಾಲಿ ಮಾಡಿಸ್ತಾ ಇದ್ದಾರೆ. ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಸಂಘರ್ಷ ತೀವ್ರಗೊಳ್ತಿರೋ ಹೊತ್ತಲ್ಲಿ ಇರಾನ್ ದೊಡ್ಡ ಘೋಷಣೆ ಮಾಡಿದೆ. ದಾಳಿ ಶುರುವಾದಾಗಿನಿಂದ ಇಸ್ರೇಲ್ ಅಮೆರಿಕ ಯಾವುದನ್ನ ಮಾಡಂಗಿಲ್ಲ ಅನ್ನೋ ವಾರ್ನಿಂಗ್ ಕೊಡ್ತಾ ಇದ್ರು, ಅದನ್ನ ಮಾಡಿದೆ. ಆಯತೊಲ್ಲಾ ಅಲಿ ಖಾಮೆನಿ ಹತ್ಯೆ ಬೆನ್ನಲ್ಲೇ ಇರಾನ್ನ ಮುಂದಿನ ಸುಪ್ರೀಂ ಲೀಡರ್ ಆಗಿ ಅವರ ಮಗ 56 ವರ್ಷದ ಮೊಜ್ತಬಾ ಖಾಮೆನಿ ಅವ್ರನ್ನ ಅಧಿಕೃತವಾಗಿ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಇರಾನ್ನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಫೆಬ್ರವರಿ 28ನೇ ತಾರೀಕು ಅಲಿ ಖಾಮೆನಿ ಹತ್ಯೆಗೀಡಾದ ಬಳಿಕ ಮಾರ್ಚ್ 3ನೇ ತಾರೀಕಿನಿಂದಲೇ ಆಯ್ಕೆ ಪ್ರಕ್ರಿಯೆ ಶುರುವಾಗಿತ್ತು. ಅಂತಿಮವಾಗಿ ಮಾರ್ಚ್ 8ನೇ ತಾರೀಕು ಭಾನುವಾರ ಅಸೆಂಬ್ಲಿಯ ಸೆಕ್ರೆಟರಿ ಹೊಸ ನಾಯಕನ ಹೆಸರನ್ನ ಅಧಿಕೃತವಾಗಿ ಘೋಷಿಸಿದ್ದಾರೆ. ಈ ಆಯ್ಕೆ ಹಿಂದೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಪಾತ್ರ ಇದೆ. ಇರಾನ್ ಒಳಗಿರೋ ಈ ಖಾಮೆನಿ ಆಪ್ತ ಸೇನೆ ಖಾಮೆನಿ ಅವ್ರ ಜೊತೆಗೆ ತುಂಬಾ ನಿಷ್ಠೆಯಿಂದ ಇದ್ದಂತ ಪಡೆ ಅವರ ಮಗ ಮೊಜ್ತಬಾ ಜೊತೆಗೂ ನಿಕಟ ಸಂಬಂಧವನ್ನ ಹೊಂದಿದೆ. ಹೀಗಾಗಿ ಕಡೆಗೂ ಅವರನ್ನೇ ಪಟ್ಟಕ್ಕೇರಿಸುವಲ್ಲಿ IRGC ಸಕ್ಸಸ್ ಆಗಿದೆ. ಏನೋ ಮೊಜ್ತಬಾ ಆಯ್ಕೆಗೆ ಇರಾನ್ನ ಸಶಸ್ತ್ರ ಪಡೆಗಳು ಹಾಗೂ ಅಲಿ ಲಾರಿಜಾನಿ ಸೇರಿ ಹಲವು ಪ್ರಮುಖ ಭದ್ರತಾ ಅಧಿಕಾರಿಗಳು ಬೆಂಬಲ ಕೊಟ್ಟಿದ್ದಾರೆ. ಆದರೆ ದೊಡ್ಡ ಪ್ರಮಾಣದ ವಿರೋಧವೂ ಇರಾನ್ ಒಳಗಿಂದ ವ್ಯಕ್ತವಾಗಿದೆ. ಅಲ್ಲಿನ ಕೆಲ ಧಾರ್ಮಿಕ ಗುರುಗಳು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. 1979ರ ಕ್ರಾಂತಿಯ ನಂತರ ಇರಾನ್ನಲ್ಲಿ ವಂಶ ಪಾರಂಪರ್ಯ ಆಡಳಿತ ಇರಬಾರ್ದು ಅನ್ನೋ ನಿಯಮ ಇತ್ತು. ಅದಕ್ಕೇನೆ ಮೊದಲ ಸುಪ್ರೀಂ ಲೀಡರ್ ಖೊಮೇನಿ ತೀರ್ಕೊಂಡ ನಂತರ ಅಲಿ ಖಾಮೆನಿ ಅಧಿಕಾರಕ್ಕೆ ಬಂದಿದ್ರು. ಇವರು ಮಗ ಆಗಿರಲಿಲ್ಲ, ರಕ್ತ ಸಂಬಂಧಿ ಕೂಡ ಆಗಿರಲಿಲ್ಲ. ಇವರು ಖೊಮೇನಿ ಕೆಳಗಡೆ ಅಲಿ ಖಾಮೆನಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದವರು. ಅವ್ರನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿಕೊಂಡಿದ್ರು. ಆದರೆ ಇಲ್ಲಿ ದಶಕಗಳ ಅಲಿ ಖಾಮೆನಿ ಆಡಳಿತದ ನಂತರ ಅವರ ಮಗನಿಗೆ ಅಧಿಕಾರ ಕೊಟ್ಟಿರೋದು ಒಂಥರ ಆ ಕ್ರಾಂತಿಯ ಆಶಯಕ್ಕೆ ವಿರುದ್ಧ ಅಲ್ವಾ? ಇಸ್ಲಾಮಿಕ್ ಕ್ರಾಂತಿ 1979 ಆಯ್ತಲ್ಲ, ಅದಕ್ಕೆ ವಿರುದ್ಧ ಅಲ್ವಾ? ಮುಂಚೆನೂ ರಾಜರಿದ್ರಲ್ವಾ, ರಾಜರನ್ನು ಓಡಿಸ್ಬಿಟ್ಟು ನಾವು ಇದು ಮಾಡಿದ್ದಲ್ವಾ, ಈಗ ಮತ್ತೆ ರಾಜರ ಥರ ಆಯ್ತಲ್ಲ ನಿಮ್ಮದು ಅನ್ನೋ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗೆ ಸುಪ್ರೀಂ ಲೀಡರ್ ಆಗೋಕೆ ಬೇಕಾದ ಅತ್ಯುನ್ನತ ಧಾರ್ಮಿಕ ಪದವಿ ಆಯತೊಲ್ಲಾ, ಅದು ಮೊಜ್ತಬಾ ಆಗಿಲ್ಲ. ಆಯತೊಲ್ಲಾ ಅಂದರೆ ಕೇವಲ ಅದೊಂದು ಫ್ಯಾಮಿಲಿ ಸರ್ನೇಮ್ ಅಲ್ಲ, ಅದು ಹುದ್ದೆ. ಅದರಲ್ಲಿ ಹೊಜತೋ ಇಸ್ಲಾಂ ಆಯತೊಲ್ಲಾಗಿಂತಲೂ ಮೇಲಿನ ಶ್ರೇಣಿಗಳಿದ್ದಾವೆ ಇರಾನ್ನಲ್ಲಿ. ಆದರೆ ಅಲ್ಲಿ ಸುಪ್ರೀಂ ಲೀಡರ್ ಆಗೋಕ್ಕೆ ಅಟ್ಲೀಸ್ಟ್ ಆಯತೊಲ್ಲಾ ಆಗಿರಬೇಕು ಅನ್ನೋದು ಪರಂಪರೆಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ರು. ಆದರೆ ಮೊಜ್ತಬಾ ಆಯತೊಲ್ಲಾ ಅಲ್ವಲ್ಲ ಅಂಥೇಳಿ ಅವ್ರನ್ನ ಅಪೋಸ್ ಮಾಡಲಾಗ್ತಿದೆ. ಆದರೆ ಯಾರು ಕೇಳೋರಿಲ್ಲ, ಈ ವಿರೋಧವನ್ನು ಕೇಳೋರು ಯಾರೂ ಇಲ್ಲ. ಟೋಟಲ್ ಇರಾನ್ನ ಮಷಿನ್ರಿ ಏನಿದೆ, ಅಡ್ಮಿನಿಸ್ಟ್ರೇಷನ್ ಆ ಸೆಟಪ್ ಏನಿದೆ, ಅದನ್ನು ಆಯತೊಲ್ಲಾ ಅಲಿ ಖಾಮೆನಿ ಅವರು ಮತ್ತು ಅವ್ರ ಮಗ ಮೊಜ್ತಬಾ ಖಾಮೆನಿ ಕಂಟ್ರೋಲಲ್ಲಿ ಇರೋ ಥರ ನೋಡ್ಕೊಂಡಿದ್ರು. ಹಾಗಾಗಿ ಮೊಜ್ತಬಾ ಆಯ್ಕೆಯಾಗಿದೆ. ಏನೋ ಮೊಜ್ತಬಾ ಖಾಮೆನಿ ಆಯ್ಕೆ ವಿಚಾರ ಗಲ್ಫ್ ರಾಷ್ಟ್ರಗಳಲ್ಲಿ ಆತಂಕ ಕಾರಣ ಆಗಿದೆ. ಯಾಕಂದ್ರೆ ಹೊಸ ನಾಯಕ ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸಿ ಇಡೀ ಮಿಡಲ್ ಈಸ್ಟ್ ಭಾಗವನ್ನೇ ಅಸ್ಥಿರ ಮಾಡಬಹುದು ಅನ್ನೋ ಆತಂಕ ಶುರುವಾಗಿದೆ. ಇದೆಲ್ಲದಕ್ಕೂ ಮುನ್ನವೇ ಈ ಆಯ್ಕೆ ಬಗ್ಗೆ ಇಸ್ರೇಲ್ ಇರಾನ್ಗೆ ಆಲ್ರೆಡಿ ದೊಡ್ಡ ಎಚ್ಚರಿಕೆ ಕೊಟ್ಟಿತ್ತು. ಇರಾನ್ ಹೊಸ ಸುಪ್ರೀಂ ಲೀಡರ್ನ ಘೋಷಿಸಬಾರದು, ಒಂದು ವೇಳೆ ಆಯ್ಕೆಯಾದರೂ ಕೂಡ ಅವ್ರನ್ನ ನಾವು ಬಿಡಲ್ಲ, ನೆಕ್ಸ್ಟ್ ಯಾರು ಬರ್ತಾರೋ ನಿಮ್ಮ ರೆಜಿಮ್ನಲ್ಲಿ ಅವ್ರನ್ನ ಹುಡುಕಿ ನಾವು ಹೊಡಿತೀವಿ, ಈ ಆಯ್ಕೆ ಬಗ್ಗೆ ಮೀಟಿಂಗ್ ಮಾಡಿದವ್ರನ್ನ ಕೂಡ ನಾವು ಉಳಿಸಲ್ಲ ಅಂತ ಹೇಳಿತ್ತು. ಅಥವಾ ಟ್ರಂಪ್ ಅಂತೂ ಇರಾನ್ನ ಮುಂದಿನ ನಾಯಕ ಯಾರಾಗಬೇಕು ಅನ್ನೋದನ್ನು ನಾನು ಒಪ್ಪಿಗೆ ಕೊಡಬೇಕು, ನನ್ನ ಪರ್ಮಿಷನ್ ಇಲ್ಲೇ ಆಗಂಗಿಲ್ಲ ಅಂತ ಹೇಳಿದರು. ಖಾಮೆನಿ ಪುತ್ರ ಮೊಜ್ತಬಾ ಖಾಮೆನಿ ಸುಪ್ರೀಂ ಲೀಡರ್ ಆಗೋ ಅರ್ಹತೆಯನ್ನೇ ಹೊಂದಿಲ್ಲ. ಆತ ಒಬ್ಬ ಲೈಟ್ ವೆಯ್ಟ್ ಮನುಷ್ಯ, ಅಷ್ಟೇನು ಪ್ರಭಾವಿ ಅಲ್ಲ. ಇವರನ್ನೇ ಆಯ್ಕೆ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ, ನೀವು ಹಂಗೂ ಮಾಡೋಕ್ಕೆ ಹೋದರೆ ಅವರಿಗೂ ಉಳಿಗಾಲ ಇರೋದಿಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇರಾನ್ ಅವರು ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಾವು ಆಯ್ಕೆ ಮಾಡ್ತೀವಿ ಅಂತ ಆಯ್ಕೆ ಮಾಡಿದ್ದಾರೆ. ಇದು ಯುದ್ಧಕ್ಕೆ ಇನ್ನಷ್ಟು ತೀವ್ರತೆ ಕೊಡುತ್ತೆ. ಈಗ ಟ್ರಂಪ್ ಮತ್ತು ಇಸ್ರೇಲ್ಗೆ ಯುದ್ಧ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಅಲಿ ಖಾಮೆನಿ ಹೊಡೆದ್ರಿ, ಮಗ ಮೊಜ್ತಬಾ ಖಾಮೆನಿ ಇದಾರಲ್ಲ ಅನ್ನೋ ಪ್ರಶ್ನೆ ಕೇಳ್ತಾರೆ ಜನ ಹಂಗೆ ವಾಪಸ್ ಹೋದ್ರೆ. ಈಗ ಅವ್ರಿಗೆ ಇರೋದು ಎರಡೇ ಆಪ್ಷನ್, ಮೊಜ್ತಬಾ ಖಾಮೆನಿನ ಕೂಡ ಹೊಡಿಲೇಬೇಕಾಗತ್ತೆ ಅವ್ರಿಗೆ, ಅಥವಾ ಮೊಜ್ತಬಾ ಖಾಮೆನಿ ಸಂಧಾನಕ್ಕೆ ಬರಬೇಕಾಗತ್ತೆ ಇವರೊಟ್ಟಿಗೆ. ಆಯಿತು, ನೀವು ಹೇಳ್ದಂಗೆ ಮಾಡೋಣ, ಸ್ವಲ್ಪ ನಮಗೆ ಬದುಕಕ್ಕೆ ಬಿಡಿ, ನಿಮ್ಮ ಕಂಡೀಷನ್ಗಳನ್ನು ಕೆಲವು ನಾವು ಒಪ್ತೀವಿ ಅಂತ ಹೇಳಿ ಸಂಧಾನಕ್ಕೆ ಬರಬೇಕಾಗತ್ತೆ.
ಎರಡರಲ್ಲಿ ಒಂದು ಆಗಿಲ್ಲ ಅಂದರೆ ಯುದ್ಧ ಎಂಡ್ ಆಗಲ್ಲ. ಇದು ಭೀಕರ ಸನ್ನಿವೇಶ. ಈ ನಡುವೆ ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಹೇಳಿಕೆ ಕೂಡ ಬಂದಿದೆ. ಈ ಯುದ್ಧ ಯಾವಾಗ ನಿಲ್ಲಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ, ಇರಾನ್ ಡಿಸೈಡ್ ಮಾಡೋದಲ್ಲ. ನಾನು ಮತ್ತು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಮಾತಾಡಿಕೊಂಡು ನಾವಿಬ್ಬರು ಡಿಸಿಷನ್ನಿಗೆ ಬರ್ತೀವಿ, ಯಾವಾಗ ನಿಲ್ಲಿಸಬೇಕು, ಹೇಗೆ ನಿಲ್ಲಿಸಬೇಕು ಅಂತ ಟ್ರಂಪ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ತೈಲ ಬೆಲೆ 4 ವರ್ಷಗಳಲ್ಲೇ ಅತಿ ಹೆಚ್ಚಿನ ದರಕ್ಕೆ, ಮೊದಲ ಬಾರಿಗೆ 4 ವರ್ಷಗಳಲ್ಲಿ $100 ಕ್ರಾಸ್ ಆಗಿದೆ ಈ ಯುದ್ಧದಿಂದಾಗಿ. ಇದ್ರ ಬಗ್ಗೆ ಟ್ರಂಪ್ ಅಂತೂ ತುಂಬ ಕೂಲಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಬೆದರಿಕೆಗಳನ್ನು ರಿಮೂವ್ ಮಾಡಿದ್ದೀವಿ, ಅದಕ್ಕೆ ಇದು ಸಣ್ಣ ಬೆಲೆ ಕಟ್ಟದಂಗಾಗಿದೆ ಅಷ್ಟೇ, ಸ್ಮಾಲ್ ಪ್ರೈಸ್ ಟು ಪೇ ಅನ್ನೋ ಸ್ಟೇಟ್ಮೆಂಟನ್ನು ಟ್ರಂಪ್ ಕೊಟ್ಟಿದ್ದಾರೆ. $100 ಪರ್ ಬ್ಯಾರಲ್ ಕ್ರಾಸ್ ಆಗಿರೋದ್ರಿಂದ $50-60 ಹತ್ತಿರ ಇದ್ದಿದ್ದು ಮುಂದಿನ ದಿನಗಳಲ್ಲಿ ಜಾಗತಿಕ ಆರ್ಥಿಕತೆಯಲ್ಲಿ, ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಸ್ಥಿರತೆಯನ್ನು ನಾವು ನೋಡೋಕ್ಕೆ ಸಿಗಬಹುದು. ಹಾಗೆ ಬೆಲೆ ಏರಿಕೆಯ ಭಯ ಕೂಡ ಈಗ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಏನೋ ಮಿಡಲ್ ಈಸ್ಟ್ ಕದನದಲ್ಲಿ ಭಾರತ ಮೂಲದ ವ್ಯಕ್ತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಸೌದಿ ಅರೇಬಿಯಾದ ಅಲ್ ಖರ್ಜ್ನಲ್ಲಿ ಇರಾನ್ ಮಿಸೈಲ್ ದಾಳಿ ನಡೆಸಿದೆ. ಈ ವೇಳೆ ಅಲ್ಲಿನ ಜನವಸತಿ ಪ್ರದೇಶಕ್ಕೆ ಮಿಸೈಲ್ ಅಪ್ಪಳಿಸಿದ ಪರಿಣಾಮ ಒಬ್ಬರು ಭಾರತೀಯ ಹಾಗೂ ಇನ್ನೊಬ್ಬರು ಬಾಂಗ್ಲಾ ಮೂಲದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ದಾಳಿಯಲ್ಲಿ ಒಟ್ಟು 12 ಮಂದಿ ಗಾಯಗೊಂಡಿದ್ದಾರೆ ಅಂತ ಸೌದಿ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇರಾನ್ನ IRGC ಈ ಹಿಂದೆನೆ ಸೌದಿಯ ಅಲ್ ಖರ್ಜ್ ಸೇರಿ ಕೆಲ ಪ್ರದೇಶಗಳನ್ನ ಗುರಿಯಾಗಿಸಿ ಅಲ್ಲಿರೋ ರೆಡಾರ್ ಸಿಸ್ಟಮ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿರೋದಾಗಿ ಹೇಳಿಕೊಂಡಿತ್ತು. ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ. ಇನ್ನು ಇದರ ಬೆನ್ನಲ್ಲೇ ರಿಯಾದ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಅಲ್ಲಿನ ಅನಿವಾಸಿ ಭಾರತೀಯರಿಗೆ ಹೈ ಅಲರ್ಟ್ ಘೋಷಿಸಿದೆ. ಅನಗತ್ಯ ಪ್ರಯಾಣ ಮಾಡಬೇಡಿ ಮತ್ತು ಸ್ಥಳೀಯ ಸರ್ಕಾರದ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅನ್ನೋ ಎಚ್ಚರಿಕೆ ಕೊಟ್ಟಿದೆ. ಮತ್ತೊಂದು ಕಡೆ ಇಸ್ರೇಲ್ ದಾಳಿಗೆ ಲೆಬನಾನ್ನ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಅಲ್ಲೂ ಕೂಡ ಯುದ್ಧ ಮಾಡ್ತಿದೆಯಲ್ಲ, ಲೆಬನಾನ್ನಲ್ಲಿ ಸೌತ್ನಲ್ಲಿ ಹಿಜ್ಬುಲ್ಲಾಗಳ ವಿರುದ್ಧ ಇಸ್ರೇಲ್. ಇದುವರೆಗೂ ಇಸ್ರೇಲ್ ದಾಳಿಯಿಂದ ಸುಮಾರು 400 ಜನ ಮೃತಪಟ್ಟಿದ್ದಾರೆ. 5 ಲಕ್ಷಕ್ಕೂ ಅಧಿಕ ಜನ ಮನೆ ಮಠ ಕಳ್ಕೊಂಡು ದಕ್ಷಿಣ ಲೆಬನಾನ್ನಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ಇದೆಲ್ಲದರ ನಡುವೆ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಯನ್ನು ಮುಂದುವರೆಸಿದೆ. ರೌಷಿಯಾ ಪ್ರದೇಶದ ರಮದಾ ಪ್ಲಾಜಾ ಹೋಟೆಲ್ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು. ಈಗ ಅದರಲ್ಲಿ ಇರಾನ್ನ ಅತ್ಯಂತ ಪ್ರಭಾವಿ ಪಡೆ IRGCಯ 5 ಶಾಖೆಗಳಲ್ಲಿ ಒಂದಾದ ಕುದ್ಸ್ ಫೋರ್ಸ್ನ 5 ಹಿರಿಯ ಕಮಾಂಡರ್ಗಳು ಗಾನ್. ಇಸ್ರೇಲೇ ಅದನ್ನು ದಾಳಿ ಮಾಡಿ ಘೋಷಿಸಿದೆ. ಇನ್ನು ಆತ ನಬಾಟಿಯೆ ಪ್ರಾಂತ್ಯದಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ ಒಂದೇ ಕುಟುಂಬದ 5 ಸೇರಿ ಒಟ್ಟು 6 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆತ ಹಿಜ್ಬುಲ್ಲಾಗಳು ಕೂಡ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ನ ಬಾರ್ಡರ್ ಸಿಟಿ ಖಿರ್ಯಾತ್ ಶ್ಮೋನಾ ಮೇಲೆ 2ನೇ ಬಾರಿಗೆ ಭೀಕರ ಮಿಸೈಲ್ ದಾಳಿ ಮಾಡಿದ್ದೀವಿ ಅಂತ ಹಿಜ್ಬುಲ್ಲಾಗಳು ಹೇಳ್ಕೊಂಡಿದ್ದಾರೆ. ಇರಾನ್ನ ಕುದ್ಸ್ ಫೋರ್ಸ್ ಕಮಾಂಡರ್ಗಳನ್ನು ಹತ್ಯೆ ಮಾಡಿದ ಬೆನ್ನಲ್ಲೇ ಈ ಪ್ರತೀಕಾರದ ದಾಳಿ ನಡೆದಿದೆ. ತುಂಬ ಜನಕ್ಕೆ ಇನ್ನೂ ಕೆಲವರು ಕನ್ಫ್ಯೂಷನ್ ಇದ್ದರೆ ಇರಾನ್ನವರು ಅಲ್ಲೇನು ಮಾಡ್ತಿದ್ರು ಅಂತ ಹೇಳಿ. ಸ್ನೇಹಿತರೆ, ಇರಾನ್ನ ಕುದ್ಸ್ ಫೋರ್ಸ್ ಇದೆಯಲ್ಲ, ಅವರು ಈ ಹಿಜ್ಬುಲ್ಲಾಗಳಿಗೆ ಬ್ಯಾಕ್ ಬೋನ್ ಅಂತ ಅಂದ್ಕೊಳ್ಳಿ. ಹಿಜ್ಬುಲ್ಲಾಗಳಿಗೆ ಲೆಬನಾನಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡೋದು, ಆರ್ಡರ್ಸ್ ಕೊಡೋದು, ಇಸ್ರೇಲ್ ಮೇಲಿನ ದಾಳಿಯನ್ನು ಸ್ಟ್ರಕ್ಚರ್ ಮಾಡೋದೆಲ್ಲ ಅವರಿಗೆ ಮಾಸ್ಟರ್ ಮೈಂಡ್ಸ್ ಅವರೇ. ಅಲ್ಲಿದ್ದರೂ ಅವಾಗ ಹೊಡೆದು ಹಾಕಲಾಗಿದೆ. ಇದು ತುಂಬ ಸಲಿಯಾಗಿದೆ ಈ ಥರ. ಮತ್ತೊಂದು ಕಡೆ ಇಸ್ರೇಲ್, ಅಮೆರಿಕ, ಇರಾನ್ ಮೇಲಿನ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಇರಾನ್ನ ಪ್ರಮುಖ ಧಾರ್ಮಿಕ ಮತ್ತು ಶೈಕ್ಷಣಿಕ ಕೇಂದ್ರವಾದ ಕಾಮ್ ಸಿಟಿ ಮೇಲೆ ಏರ್ ಸ್ಟ್ರೈಕ್ ಮಾಡಿವೆ. ಸಿಟಿಯಾದ್ಯಂತ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಸಿಕ್ಕಾಪಟ್ಟೆ ಬ್ಲಾಸ್ಟ್ನ ಸೌಂಡ್ ಆಗ್ತಿತ್ತು ಅನ್ನೋ ಮಾಹಿತಿ ಕೊಟ್ಟಿದೆ. ಯುದ್ಧ ಶುರುವಾದಾಗಿನಿಂದ ಇರಾನ್ನ ಸುಮಾರು 65 ಶಾಲೆಗಳು, 32 ಆಸ್ಪತ್ರೆ, ಮೆಡಿಕಲ್ ಶಾಪ್ ಮತ್ತು 10,000ಕ್ಕೂ ಅಧಿಕ ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಇರಾನ್ನವರು ಹೇಳ್ಕೊಂಡಿದ್ದಾರೆ, ಕ್ಲೇಮ್ ಮಾಡ್ತಿದ್ದಾರೆ. ಆದರೆ ಆ ಕಡೆ ಇಸ್ರೇಲ್ ಸೇನೆ ಹೇಳ್ತಿರೋದು, ಇದುವರೆಗೂ ನಾವು ಇರಾನ್ನಲ್ಲಿ 3,400ಕ್ಕೂ ಅಧಿಕ ಮಿಲಿಟರಿ ಮತ್ತು ಪೊಲಿಟಿಕಲ್ ಟಾರ್ಗೆಟ್ಗಳನ್ನು ನಾವು ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ನಾವು ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ. ಆದರೆ ಇಷ್ಟೆಲ್ಲ ಆಗ್ತಿದ್ರು ಇರಾನ್ ಕೈಯಲ್ಲಿ ಬತ್ತಳಿಕೆಯಲ್ಲಿ ಅಸ್ತ್ರಗಳು ಖಾಲಿ ಆಗ್ತಾ ಇಲ್ಲ. ಇಸ್ರೇಲ್ ಅಮೆರಿಕ ವಿರುದ್ಧ ದಾಳಿ ಮಾಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ ಅವರು. ಅಮೆರಿಕದ ಭೂಪ್ರದೇಶವನ್ನು ತಲುಪಿ ದಾಳಿ ಮಾಡುವ ಸಾಮರ್ಥ್ಯ ನಾವು ಹೊಂದಿಲ್ಲ ನಿಜ, ಆದರೆ ನಮ್ಮ ಸುತ್ತಮುತ್ತಲಿರುವ ಅಮೆರಿಕದ ಸೇನಾ ನೆಲೆಗಳು ಮತ್ತು ಆಸ್ತಿಗಳ ಮೇಲೆ, ಅವರ ಮಿತ್ರರ ಮೇಲೆ ನಾವು ದಾಳಿ ಮಾಡೋದು ಖಚಿತ ಅನ್ನೋ ಹೇಳಿಕೆಯನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಕೊಟ್ಟಿದ್ದಾರೆ. ಅಮೆರಿಕನ್ ಸೇನಾ ನೆಲೆಗಳು ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲೇ ಇರೋದು ದುರದೃಷ್ಟಕರ, ನಮಗೆ ಬೇರೆ ಆಪ್ಷನ್ಸ್ ಎಲ್ಲ ಹೊಡಿಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಜೋರ್ಡನ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಜೋರ್ಡನ್ನ ಇರ್ಬಿಡ್ ನಗರದಲ್ಲಿ ಆಕಾಶದಲ್ಲಿ ಡ್ರೋನ್ ಒಂದು ಪ್ರತ್ಯಕ್ಷ ಆಗಿತ್ತು. ಹೀಗಾಗಿ ತಕ್ಷಣ ಅಲರ್ಟ್ ಆದ ಜೋರ್ಡನ್ ಸೇನೆ ಅದನ್ನ ಹೊಡೆದುರುಳಿಸಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ಅಮೆರಿಕದ ಅತಿ ದೊಡ್ಡ ಮಯಾಫಾಕ್ ಅಲ್ ಸಾಲ್ಟಿ ಏರ್ ಬೇಸ್ ಮೇಲೆ ಇರಾನ್ ಮಿಸೈಲ್ ಮತ್ತು ಡ್ರೋನ್ ದಾಳಿ ಮಾಡಿತ್ತು ಅಲ್ಲಿ ಜೋರ್ಡನ್ನಲ್ಲಿ. ಈ ವೇಳೆ ಅಮೆರಿಕದ ಸುಮಾರು $300 ಮಿಲಿಯನ್ ಮೌಲ್ಯದ ಅತ್ಯಾಧುನಿಕ ಥರ್ಡ್ ರೆಡಾರ್ ಸಿಸ್ಟಮ್ಗೆ ಡ್ಯಾಮೇಜ್ ಆಗಿ ಧ್ವಂಸ ಆಗಿತ್ತು.
ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಕತಾರ್ ಮೇಲೂ ಕೂಡ ಇರಾನ್ ದಾಳಿಗೆ ಪ್ರಯತ್ನ ಪಟ್ಟಿದೆ. ಆದ್ರೆ ನಮ್ಮ ಪ್ರದೇಶಕ್ಕೆ ಬರ್ತಾ ಇದ್ದ ಡ್ರೋನ್ಗಳನ್ನ ನಾವು ಹೊಡೆದು ಹಾಕಿದೀವಿ ಅಂತ ಕತಾರ್ ಹೇಳಿದೆ. ಮತ್ತೊಂದು ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ಮೇಲೆ ಇರಾನ್ ನಡೆಸಿದ ದಾಳಿಯ ದೃಶ್ಯಗಳನ್ನು ರಿಲೀಸ್ ಮಾಡಿದೆ. ಇರಾನ್ ಉಡಾಯಿಸಿದ ಸುಮಾರು 16 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತು 117ಕ್ಕೂ ಅಧಿಕ ಡ್ರೋನ್ಗಳನ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಾಯುಪಡೆ ಆಕಾಶದಲ್ಲೇ ಹೊಡೆದು ಹಾಕಿದೆ. ಈ ಕಾರ್ಯಾಚರಣೆಯ ದೃಶ್ಯಗಳನ್ನು UAE ರಕ್ಷಣಾ ಇಲಾಖೆ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಈ ಫುಟೇಜ್ನಲ್ಲಿ ಅಪಾಚೆ ಹೆಲಿಕಾಪ್ಟರ್ಗಳು ಶತ್ರು ಡ್ರೋನ್ಗಳನ್ನು ಅಟ್ಟಾಡಿಸಿ ಹೊಡೆದಿರೋದು ಕಂಡುಬಂದಿದೆ. ಅಷ್ಟು ಮಾತ್ರ ಅಲ್ಲ, UAE ನಾವು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲ್ಲ ಅನ್ನೋ ಮೆಸೇಜ್ ಅನ್ನು ಕೂಡ ಇರಾನ್ಗೆ ಪಾಸ್ ಮಾಡಿದ್ದಾರೆ. ಅವ್ರು ಹೇಳ್ತಾನೆ ಇದ್ದಾರೆ, ನೋಡಿ ಬೇಡ ನೋಡಿ ಬೇಡ ನೋಡಿ ಬೇಡ ನೋಡಿ ಬೇಡ ನೋಡಿ ಅಂತಾನೆ ಹೇಳ್ತಿದ್ದಾರೆ UAE ಮತ್ತು ಸೌದಿ ಅವರು, ಕುವೈತ್, ಕತಾರ್ ಇವರೆಲ್ಲರೂ ಕೂಡ. ಆದ್ರೆ ಇದುವರೆಗೂ ಇವರು ಬರೀ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಬಿಟ್ರೆ, ಇರಾನ್ ಹಾರಿಸಿದನ್ನ ತಡೆದು ಬೀಳಿಸ್ತಾ ಇದ್ದಾರೆ ಬಿಟ್ರೆ, ಇವರು ಇದುವರೆಗೂ ಪ್ರತಿದಾಳಿ ಮಾಡಿಲ್ಲ. ಆ ಮೂಮೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಹೀಗೆ ಕಂಟಿನ್ಯೂ ಆದ್ರೆ ಈಗ. ಮತ್ತೊಂದ್ ಕಡೆ IRGC, ಇರಾನ್ IRGC ಇರಾಕ್ನ ಕುರ್ದಿಶ್ ಪ್ರಾಂತ್ಯದಲ್ಲಿರೋ ಗೂಢಚಾರಿ ಸ್ಪೈ ರೆಡಾರ್ ಕೇಂದ್ರವನ್ನ ಧ್ವಂಸ ಮಾಡಿದೀವಿ ಅಂತ ಘೋಷಿಸಿದೆ. ಇರಾನ್ನ ಪಶ್ಚಿಮ ಗಡಿಗೆ ಹತ್ತಿರದಲ್ಲಿರೋ ಈ ಗುಪ್ತಚರ ನೆಲೆಯನ್ನ ಡ್ರೋನ್ ದಾಳಿ ಮೂಲಕ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದೀವಿ ಅಂತ IRGC ಹೇಳ್ಕೊಂಡಿದೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಈ ಯುದ್ಧದ ಸ್ಥಿತಿಗತಿ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಿಯಾನ್ ಫೋನ್ನಲ್ಲಿ ಮಾತನಾಡಿದ್ದಾರೆ. ಕಳೆದ ಕೆಲ ದಿನಗಳಿಂದ ಯುದ್ಧ ಶುರುವಾದಲ್ಲಿಂದ ಇರಾನ್ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಅರಬ್ರ ಮೇಲೆ, ಸುನ್ನಿ ಅರಬ್ಬರ ಮೇಲೆ ಮಾಡ್ತಿರೋ ದಾಳಿ ಏನಿದೆ, ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಮಾಡ್ತಿರೋ ದಾಳಿ ಏನಿದೆ, ಇದ್ರ ಬಗ್ಗೆ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ. ಇದೇ ವೇಳೆ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲೋವ್ರೋವ್ ಮತ್ತು UAE ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅವರು ಕೂಡ ಯುದ್ಧದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಗಲ್ಫ್ ರಾಷ್ಟ್ರಗಳು ಮತ್ತು ಇರಾನ್ನಲ್ಲಿ ನಾಗರಿಕರು ಮತ್ತು ಮೂಲ ಸೌಕರ್ಯಗಳ ಮೇಲೆ ಆಗ್ತಿರೋ ದಾಳಿಯನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈ ನಡುವೆ ಇರಾನ್ನಿಂದ ಟ್ರಂಪ್ಗೆ ದೊಡ್ಡ ಸ್ಟೇಟ್ಮೆಂಟ್ ಬಂದಿದೆ. ಕೆಲ ದಿನಗಳ ಯುದ್ಧ ಆಗುತ್ತೆ, ಇರಾನ್ ಶರಣಾಗುತ್ತೆ ಅಂತ ನೀವು ಭಾವಿಸ್ಕೊಂಡಿದ್ರೆ ಟ್ರಂಪ್, ಅದು ನಿಮ್ಮ ದೊಡ್ಡ ತಪ್ಪು, ಬಿಗ್ ಮಿಸ್ಟೇಕ್ ಅಂತ ಇರಾನ್ನ ಸ್ಪೀಕರ್ ಹೇಳಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಅದೇನು ಬೇಕಾದರೂ ಕೂಡ ನಮ್ಮ ರಾಷ್ಟ್ರ ಮತ್ತು ನಮ್ಮ ಜನರು ಶರಣಾಗೋದಿಲ್ಲ, ಮೊದಲಿಗೆ ಹೋರಾಡ್ತಾರೆ ಅನ್ನೋ ಹೇಳಿಕೆಯನ್ನ ಅಲ್ಲಿನ ಸ್ಪೀಕರ್ ಕಾಲಿಬಾಫ್ ಕೊಟ್ಟಿದ್ದಾರೆ. ಏನೋ ಸಂಘರ್ಷದಿಂದಾಗಿ ಇಕ್ಕಟ್ಟಿಗೆ ಸಿಲುಕಿದ್ದ ಇರಾನ್ ನಾವಿಕರಿಗೆ ಶ್ರೀಲಂಕಾ ದೊಡ್ಡ ಘೋಷಣೆ ಮಾಡಿದೆ. ಇವರಿಗೆಲ್ಲ ಫ್ರೀ ವೀಸಾ ಕೊಡೋಕೆ ಲಂಕಾ ಡಿಸೈಡ್ ಮಾಡಿದೆ. ಅಧಿಕೃತ ಹೇಳಿಕೆಯನ್ನ ಶೀಘ್ರ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯುದ್ಧ ಶುರುವಾದಾಗ ಇತ್ತೀಚೆಗಷ್ಟೇ ಇರಾನ್ನ ಐರಿಸ್ ಬುಷೆಹರ್ ನೌಕೆ ಎಂಜಿನ್ ವೈಫಲ್ಯದಿಂದ ಲಂಕಾ ಕರಾವಳಿಯಲ್ಲಿ ಸಿಕ್ಕಾಕೊಂಡಿತ್ತು. ಈ ನೌಕೆಯಲ್ಲಿದ್ದ 204 ನಾವಿಕರನ್ನ ಶ್ರೀಲಂಕಾ ರಕ್ಷಿಸಿ ತನ್ನ ನೌಕಾನೆಲೆಗೆ ಸ್ಥಳಾಂತರಿಸಿದೆ. ಅಷ್ಟೇ ಅಲ್ಲ, ಈಗ ಮಾನವೀಯ ದೃಷ್ಟಿಯಿಂದ ಆ ಇರಾನ್ ನಾವಿಕರಿಗೆ 1 ತಿಂಗಳ ಕಾಲ ಫ್ರೀ ವೀಸಾ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ನಮ್ಮಲ್ಲೂ ಕೂಡ ಒಂದು ನೌಕೆ ನಾವು ಇಟ್ಕೊಂಡಿದ್ದೀವಿ, ಕೊಚ್ಚಿಲಿ ಅವ್ರದ್ದು ಡಾಕ್ ಮಾಡಿ ನಿಲ್ಸ್ಕೊಂಡಿದ್ದೀವಿ. ಅವ್ರಿಗೆ ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮವರು, ಅವ್ರಿಗೂ ಕೂಡ ನಾವು ವೀಸಾ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೀವಿ. ಲೀಗಲ್ ಏನಾದ್ರು ಪೇಪರ್ ವರ್ಕ್ ಆಗಿದೆಯಾ ಇಲ್ವಾ, ಭಾರತದ ಕಡೆಯಿಂದ ಅದ್ರ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ಸ್ ಬಂದಿಲ್ಲ. ಏನ್ ಮಾಡಬೇಕು ಅದೆಲ್ಲ ಪೇಪರ್ ವರ್ಕ್ ಎಲ್ಲ ಆಗಿರುತ್ತೆ, ಬಟ್ ಇನ್ನೋದನ್ನ ಡಿಕ್ಲೇರ್ ಮಾಡಿಲ್ಲ ಅಂತ ಕಾಣುತ್ತೆ, ನೋಡಬೇಕು. ಮತ್ತೊಂದು ಕಡೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಇರಾನ್ ತಕ್ಷಣ ನೆರೆಯ ಅರಬ್ ರಾಷ್ಟ್ರಗಳ ಮೇಲೆ ಮಾಡ್ತಿರೋ ದಾಳಿಯನ್ನ ಸ್ಟಾಪ್ ಮಾಡಬೇಕು ಮತ್ತು ವಿಶ್ವದ ಪ್ರಮುಖ ತೈಲ ಹೆದ್ದಾರಿಯಾದ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಇರಾನ್ನ ಅಣ್ವಸ್ತ್ರ ಯೋಜನೆ ಮತ್ತು ಮಿಸೈಲ್ ಯೋಜನೆಗಳು, ಮಿಸೈಲ್ ಟೆಸ್ಟ್ ಇಡೀ ಪ್ರಾಂತ್ಯವನ್ನ, ಇಡೀ ಪ್ರದೇಶವನ್ನ ಅಸ್ಥಿರಗೊಳಿಸ್ತಾ ಇವೆ ಅನ್ನೋ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಇಸ್ರೇಲ್ ಆ ಕಡೆ ಇರಾನ್ನಲ್ಲಿ ಎಂಗೇಜ್ ಆಗಿದೆ, ಲೆಬನಾನ್ನಲ್ಲಿ ಎಂಗೇಜ್ ಆಗಿದೆ. ಈಗ ಒಳಗಡೆ ತನ್ನ ಅಕ್ಕಪಕ್ಕದಲ್ಲಿ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಅಂದ್ರೆ ಪ್ಯಾಲೆಸ್ತೈನ್ ಪ್ರದೇಶಗಳು, ಅವುಗಳ ಮೇಲೂ ಕೂಡ ದಾಳಿ ಮಾಡಿದೆ. ಗಾಜಾದಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ದಾಳಿ ಮಾಡಿ ಅದನ್ನ ಧ್ವಂಸಗೊಳಿಸಿದೆ ಇಸ್ರೇಲ್. ಇನ್ನೊಂದು ಕಡೆ ವೆಸ್ಟ್ ಬ್ಯಾಂಕ್ನಲ್ಲಿ ನಡೆದ ದಾಳಿಯಲ್ಲಿ 3 ಪ್ಯಾಲೆಸ್ತೇನಿಗಳು ಮೃತಪಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇಲ್ಲಿವರೆಗಿನ ಎಲ್ಲ ಅಪ್ಡೇಟ್ ತಲುಪಿಸುವಂತಹ ನಮ್ಮ ಪ್ರಯತ್ನ. ಟೈಮ್ಲಿ ಆಗಿದೆ, ಈ ರೀತಿ ಮಾಹಿತಿಯನ್ನು ಕಂಟಿನ್ಯೂಸ್ಲಿ ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಅಲ್ಲಿರೋ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೆಕ್ಸ್ಟ್ ನೋಡೋಕೆ ಶುರು ಮಾಡ್ಬೋದು ನೀವು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.